ಅದರಿಂದ ಕಲೆಕ್ಟ್ ಮಾಡಿ ಒಂದು ಸ್ಕ್ರಿಪ್ಟ್ ಥರ ಮಾಡಿ ಆ ಕಥೆನ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ವಿ. ಓಕೆ, ಬನ್ನಿ ಕತೆ ಒಳಗೆ ಹೋಗೋಣ. ಫಸ್ಟು ಸೀನ್ ಸ್ಟಾರ್ಟ್ ಆಗೋದೆಲ್ಲ ಅಂದರೆ 2026-27ರಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಅದು ಮುಂದುವರಿದ 3060ರಲ್ಲಿ ಜನಗಳು ತುಂಬ ರಿಚ್ ಆಗಿರ್ತಾರೆ. ಆವಾಗ ಬಡ ಜನಗಳಿಗೆ ಭಾಳ ಪ್ರಾಬ್ಲಮ್ ಆಗ್ತಿರುತ್ತೆ. ಇದೇ ರೀತಿ ಎಲ್ಲ ಅನುಸರಿಸ್ಕೊಂಡು ಎಲ್ಲನೂ ಆಗ್ತಿರುತ್ತೆ. ಅದೇ ಥರ ಕಾರ್ ಬದಲು ಗಾಳಿಯಲ್ಲಿ ಹಾರ್ತಕ್ಕಂಥ ವಾಹನಗಳು ಬಂದಿರ್ತವೆ. ಅದೇ ಥರ ಟ್ರೈನ್ ಬದಲು ಸ್ಕೇಟಿಂಗ್ ಬೋರ್ಡ್ಗಳು ಬಂದಿರ್ತವೆ, ಗಾಳಿಯಲ್ಲಿ ಹಾರೋದು. ಮತ್ತು ಹಾಗೂ ಏರೋಪ್ಲೇನ್ ಬದಲು ಒಂದು ಇಮ್ಯಾಜಿನ್ ಅಂದರೆ ಒಂಥರ ಟೈಮ್ ಟ್ರಾವೆಲ್ ಮಾಡೋ ರೀತಿಯಲ್ಲಿ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗ್ಬೋದು ಸುಲಭದ ರೀತಿಯಲ್ಲಿ ಕೆಲವೇ ನಿಮಿಷಗಳಲ್ಲಿ. ಈ ಥರ ಎಲ್ಲ ಆದಮೇಲೆ ಒಬ್ಬ ಸಣ್ಣ ಒಂದು ಊರನ್ನು ತೋರಿಸ್ತಾರೆ. ಆ ಊರಿನಲ್ಲಿ ಅವರ ತಂದೆ ತಾಯಿ ಮತ್ತು ಒಬ್ಬ ಹುಡುಗ ಇರ್ತಾನೆ. ಅವ್ರು 3 ಜನ ಇರ್ತಾರೆ. ಅವರು ಭಾಳ ಕಷ್ಟಪಡ್ತಿರ್ತಾರೆ. ಅವ್ರ ತಾಯಿ ಟೈಲರಿಂಗ್ ಅಂದರೆ ಬಟ್ಟೆ ಹೊಲಿಯೋ ಕೆಲಸನ ಮಾಡ್ತಿರ್ತಾರೆ. ಅವ್ರ ತಂದೆ ಮೆಕ್ಯಾನಿಕಲ್ ಅಂದರೆ ಗಾಳಿಯಲ್ಲಿ ಆಗ್ತಕ್ಕಂಥ ವಾಹನಗಳನ್ನ ರಿಪೇರಿ ಮಾಡೋದು ಅವ್ರ ಕೆಲಸ ಆಗಿರುತ್ತೆ. ಅದೇ ರೀತಿಯಲ್ಲಿ ಹೇಗೋ ಕಷ್ಟಪಟ್ಟು ಅವ್ರ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕಂತ ಒಳ್ಳೆಯ ಶಾಲೆಗೆ ಸೇರಿಸಿದ್ರು ಅಲ್ಲಿ ರಿಲಿಜನ್ನು, ಕ್ಯಾಸ್ಟು, ಹಣದ ಮೇಲಿಂದ ಈ ಹುಡುಗನಿಗೆ ಚೆನ್ನಾಗಿ ಹೇಳ್ಕೊಡ್ತಿರೋದು. ಆ್ಯಕ್ಚುಲಿ ಹುಡುಗನ ಹೆಸರು ಬಂದುಬಿಟ್ಟು ಕರ್ಣ ಅಂತ ಅರ್ಥ. ದಟ್ ಈಸ್ ಒನ್ ಆಫ್ ದ ಕರ್ಣ ಅಂತ ಅರ್ಥ. ಈ ಹುಡುಗ ಇದೆಲ್ಲ ಕಂಡು ಚೆನ್ನಾಗಿ ಓದಿ ಸ್ವಯಂ ಅಂದರೆ ಚೆನ್ನಾಗಿ ತಾನೇ ಓದ್ಕೊಂಡು ಒಳ್ಳೆ ಒಂದು ಪೊಸಿಷನಿಗೆ ಬರ್ತಾನೆ. ಎಲ್ಲಿ ನೋಡಿದ್ರು ಮೋಸ ಅನ್ಯಾಯ ನೋಡಿ ಈ ಹುಡುಗ ಯಾವ ಥರ ಮಾಡ್ತಾನೆ ಅಂದರೆ ರೋಬೋಟಿಕ್ಸ್ ಬಗ್ಗೆ ಹಲವು ಜ್ಞಾನವನ್ನು ಪಡ್ಕೊಂಡು ಈತನೇ ಒಂದು ರೋಬೋಟಿಕ್ ಆರ್ಮಿಯನ್ನು ಕಟ್ತಾನೆ. ಆವಾಗ ಆರ್ಮಿ ಕಟ್ಟಿ ಆ ಆರ್ಮಿ ಸಹಾಯದಿಂದ ಎಲ್ಲ ಜನನ ಒಂದು ಕಡೆ ಕರ್ಕೊಂಡ್ಬಂದು ಅವರಿಗೆ ಬುದ್ಧಿವಾದ ಹೇಳಿ ಅವ್ರ ಕಡೆಯಿಂದ ಕೆಲಸ ಮಾಡಿಸಿ ಇಡೀ ಪ್ರಪಂಚನ ಒಳ್ಳೆಯ ದಾರಿ ಹತ್ರ ಸಾಗಿಸ್ತಾನೆ. ಅದೇ ಥರ 2026-27ಕ್ಕೆ ಹಿಂದೆ ಬಂದಾಗ ಕಲಿಯುಗ ಇದು ಕಲ್ಕಿ ಆಗಮಿಸ್ತಾನೆ. ಅಂದರೆ ಹಿಂದೂ ಪುರಾಣದ ಪ್ರಕಾರ ವಿಷ್ಣುವಿನ ಅವತಾರ ಕಲ್ಕಿ ಅನ್ನೋದು ಅವತಾರ ಆಗುತ್ತೆ ಅಂತ ಅಂತಿರ್ತಾರಲ್ಲ, ಆ ಸಮಯನೂ ಹತ್ರ ಬಂದಿರುತ್ತೆ. ಕಲ್ಕಿ ದೇವರು ಮತ್ತು ಚಿರಂಜೀವಿಗಳು ಎಲ್ಲ ಬಂದು ನೋಡಿದಾಗ ಇಲ್ಲಿ ಒಂದು ಮಹತ್ತರ ಬದಲಾವಣೆ ಆಗಿರುತ್ತೆ. ಅದನ್ನು ಕಂಡು ಸಾಕ್ಷಾತ್ ವಿಷ್ಣು ದೇವರು ಕಲ್ಕಿ ದೇವರೇ ಆ ಒಂದು ಕರ್ಣವನ್ನು ಒಂದು ಹುಡುಗ ಆಗಲೇ ಬೆಳೆದು ದೊಡ್ಡನಾಗಿರ್ತಾನೆ. ಆ ಹುಡುಗಂಗೆ ಆಶೀರ್ವಾದ ಮಾಡಿ ಇಡೀ ಒಂದು ಪ್ರಪಂಚದ ಜವಾಬ್ದಾರಿಯನ್ನು ಆ ಹುಡುಗಂಗೆ ವಹಿಸಿ ಹೋಗ್ತಾನೆ. ಇಲ್ಲಿಗೆ ಈ ಮೂವಿ ಮುಗೀತು. ಈ ಮೂವಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತು ಬೇರೆಯವರು ಇಂಥ ಮೂವಿನ ನೋಡಬೇಕಂದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Scream so loud, we are living in this cruel world.